ವಾಡಿಕೆಯಂತೆ ಈ ಬಾರಿ ಮಳೆ ಬಂದಿಲ್ಲ. ಎಲ್ಲಿಯೂ ಸಮಪಾಲು ನೀರು ಬಂದಿಲ್ಲ. ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಪ್ರತಿ ವಿಧಾನಸಭಾ ಮತಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಗುರುವಾರ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಬಹುದು. ಆದರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ತುಂಗಭದ್ರಾದಲ್ಲಿ ಭೀಕರವಾದ ಸಮಸ್ಯೆ ನೋಡುತ್ತಿದ್ದೇವೆ. ರಾಜ್ಯದ ಎಲ್ಲಾ ನೀರಾವರಿ ಗೇಟ್ಗಳನ್ನು ಬದಲಾವಣೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಸರ್ಕಾರ ಮೊದಲು ರೈತರನ್ನ ಬದುಕಿಸಬೇಕು. ನೀರಾವರಿ ಸಮಸ್ಯೆ ಬಗೆಹರಿಸುವುದರ ಸಲುವಾಗಿ ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಸಿಎಂ ಸೇರಿ ಕೇಂದ್ರದ ಜೊತೆಗೆ ತಾಂತ್ರಿಕ ಸಮಿತಿ ರಚಿಸಿ ವರದಿ ನೀಡಿದ ಕೂಡಲೇ ಬಳಿಕ ನಿರ್ಧಾರ ಮಾಡಲಾಗುವುದು ಎಂದರು. ಕೃಷ್ಣಾ, ಕಾವೇರಿ, ಗೋದಾವರಿ ನದಿಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸಲು ಪತ್ರ ಬರೆಯಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದಲ್ಲಿ ಹಗರಣವಾದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಯ ದೇವಸ್ಥಾನದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ, ನಗರ ಪೊಲೀಸ್ ಇಲಾಖೆಯಲ್ಲಿ ಕಂಟ್ರೋಲ್ ಮಾಡಲು ವ್ಯವಸ್ಥೆ ಮಾಡಬೇಕು. ಹುಂಡಿ ಹಣ ಎಣಿಸುವಾಗ ಕ್ಯಾಮೆರಾ ಆನ್ ಆಗಿರಬೇಕು ಎಂದು ಮುಜರಾಯಿ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದರು. ಗ್ಯಾರಂಟಿ ಯೋಜನೆಯನ್ನ ಪರಿಶೀಲನೆ ಮಾಡಲಾಗುತ್ತಿದೆ. ಲಕ್ಷಾಂತರ ಹಣ ಮೃತಪಟ್ಟ ಸದಸ್ಯರಿಗೆ ಹೋಗುತ್ತಿದೆ. ಅದಕ್ಕೆ ಗೃಹಲಕ್ಷ್ಮಿ ಹಾಗೂ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಲಾಗುತ್ತಿದೆ. ನಮ್ಮ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸುವುದಿಲ್ಲ ಎಂದರು. ಬಹಳಷ್ಟು ಶಾಸಕರು ಮೋಡ ಬಿತ್ತನೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಅದರ ಬಗ್ಗೆ ವರದಿ ತರಿಸಿಕೊಂಡು ಬೆಂಗಳೂರಿನಲ್ಲಿ ಸಭೆ ಮಾಡಿ ಗಂಭೀರವಾಗಿ ನಿರ್ಧಾರ ಮಾಡಲಾಗುವುದು ಎಂದರು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂವಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾನು ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು, ಎಂಬಿ ಪಾಟೀಲ್ ರವರು, ನಮ್ಮ ಖಾದರ್ ಅವರು, ನಾವೆಲ್ಲ ಸರ್ಕಾರದ ಪರವಾಗಿ ಬಂದು ಮೊನ್ನೆ 3 ದಿನದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಬನ್ನಿ ಇಲ್ಲಿ ಬನ್ನಿ ಸತೀಶ್, ಇಲ್ಲೇ ಬನ್ನಿ, ಇಲ್ಲಿ ಕಡೆ ಬನ್ನಿ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಎಲ್ಲ ಶಾಸಕರನ್ನು, ಈ ಪುತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ, ಜನಪ್ರತಿನಿಧಿಗಳನ್ನು, ಸಂಸತ್ ಸದಸ್ಯರನ್ನ ಕೂಡ ಆಹ್ವಾನಿಸಿದ್ದು. ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ಭಾಳ ಗೌರವದಿಂದ ಬಂದಿದ್ದರು. ಮೊನ್ನೆ ನಾನು ಗುಲ್ಬರ್ಗಾದಲ್ಲಿ ಆ ಗುಲ್ಬರ್ಗಾ ವಿಭಾಗದ, ಕಲಬುರಗಿ ವಿಭಾಗದ ಸಭೆಯನ್ನು ನಡೆಸಿದೆ. ಬಸವಣ್ಣನ ನಾಡು ಅವರ ಅನುಭವ ಮಂಟಪದಿಂದ ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲೋಗಿ ಒಂದು ಸಭೆ ಮಾಡಿ, ಅಲ್ಲಿರುವಂಥ ಎಲ್ಲ ಶರಣರ ಭೇಟಿ ಮಾಡಿ ಅವರ ಮಾರ್ಗದರ್ಶನ ಕೂಡ ಪಡೆದು ಆ ಬಸವ ಕಲ್ಯಾಣದಲ್ಲಿರುವಂಥ ಎಲ್ಲ ವರ್ಗದ ಜನ ಅವರ ಪುತ್ಥಳಿಗೆ ಗೌರವವನ್ನು ಕೊಟ್ಟು ಆ ಸಮಾಜಗಳನ್ನು ಭೇಟಿ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ ಕೂಡ ರಾತ್ರಿ 9 ಗಂಟೆಗೆ 10:30ವರೆಗೂ ನಡೆಸಿ, ಅದಾದಮೇಲೆ ಬೆಳಗ್ಗೆ ಗುಲ್ಬರ್ಗ ಕಾರ್ಯಕ್ರಮವನ್ನು, ಸಭೆಯನ್ನು ನಡೆಸಿದ್ದೇನೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ನಿಮ್ಮಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಕಿತ್ತೂರು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಅದು ಫುಲ್ ಮಳೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ಅದಕ್ಕೆ ಟೈಮ್ ಇದೆ. ಆದರೆ ಪ್ರಧಾನಮಂತ್ರಿಗಳು ಕೂಡ ನಮಗೆಲ್ಲ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ವರದಿಗಳಲ್ಲಿ ಇನ್ನು ಕೆರೆಗಳಿಗೆ ನೀರು ಹೋದ ಸತಿ ಏನು ಬಂದಿತ್ತು, ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿಲ್ಲ. ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿಗೆ ನಿಂತಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ತಮಗೆಲ್ಲ ಗೊತ್ತಿದೆ, ತುಂಗಭದ್ರಾದಲ್ಲಿ ಭಾಳ
ಭೀಕರವಾದಂಥ ಒಂದು ಸಮಸ್ಯೆನ ನಾವೆಲ್ಲ ನೋಡ್ತಾ ಇದ್ದೆವು. ಹೋದ ವರ್ಷ ಗೇಟು 19ನೇ ಗೇಟ್ ಒಡೆದೋಗಿತ್ತು. ನಾನೇ ಅದಕ್ಕೆ ನೀರಾವರಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೆ. ತಕ್ಷಣ ಹೋಗಿ ಎಲ್ಲ ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ರಾಜ್ಯದ ಎಲ್ಲ ನೀರಾವರಿ ಗೇಟ್ಗಳನ್ನು 50 ವರ್ಷ ಯಾವುದಾದ್ರು ತುಂಬಿದೆ ಅದನ್ನೆಲ್ಲ ಟೆಕ್ನಿಕಲಾಗಿ ನಾವು ಸ್ಟಡಿ ಮಾಡ್ತಾಯಿದ್ದೇವೆ. ಎಲ್ಲೆಲ್ಲಿ ವರದಿ ಬರ್ತದೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಈಗಾಗಲೇ 33 ಗೇಟ್ ಕೂಡ ಮಾಡ್ದೋ. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸ್ಬೇಕು. ಆ ತುಂಗಭದ್ರಾ ಸಮಸ್ಯೆ ಭಾಳ ದಿನದಿಂದ ನಿಂತಿದೆ. 31 TMC ನೀರು ಹೂಳು ಒಳಗಡೆ ತುಂಬಿದೆ. ಅದನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ಕೂಡ ನಾನು ಚರ್ಚೆ ಮಾಡಿ ಖಾಸಗಿಯಾಗಿ, ಆಮೇಲೆ ಕೇಂದ್ರ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಸೊ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗೋಸ್ಕರ 3 ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕೇಂದ್ರ ಸಚಿವರಾದಂಥ CR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕೂಡ ನಾವು ನಡೆಸಿ ಭಾಳ ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಏನು ಆ ನೀರೆಲ್ಲ ಅವ್ರಿಗೆ ಹೋಗ್ತಾಯಿತ್ತು, ಆಂಧ್ರ ಪ್ರದೇಶಕ್ಕೆ ಹೋಗ್ತಾಯಿತ್ತು. ಆದರೂ ಕೂಡ ಅವ್ರಿಗೆ ಮನವೊಲಿಸಿ ತೆಲಂಗಾಣ ಮುಖ್ಯಮಂತ್ರಿಗಳು, ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ನಾನು CRS ಪಾಟೀಲ್ ಅವರು ಒಪ್ಪಂದಕ್ಕೆ ಬಂದಿದ್ದೇವೆ. ನಾವು ಆ ನೀರನ್ನು ಸಮುದ್ರಕ್ಕೆ ಬಿಡೋದು ಬೇಡ, ನಮ್ಮಲ್ಲೇ ಜಗಳ ಆಡದೆ ಆ ಬ್ಯಾಲೆನ್ಸಿಂಗ್ ರಿಸರ್ವರ್ನ ಮಾಡಿ ಆ ನೀರಿಗೆ ಉಳಿಸ್ಲಿಕ್ಕೆ, ರೈತರ ಬದುಕಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಆ ತೀರ್ಮಾನ ಮಾಡೋಣ ಅಂಥೇಳಿ ನಾವು 3 ಜನನೂ ಒಂದು ಸೆಂಟ್ರಲ್ ಗೌರ್ಮೆಂಟ್ದೊಂದು ಟೆಕ್ನಿಕಲ್ ಕಮಿಟಿ ಮಾಡಲಿಕ್ಕೆ ನಾವೆಲ್ಲ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಅವರು 100 ದಿನದಲ್ಲೇ 3 ತಿಂಗಳೊಳಗಡೆ ಅವರ ಟೀಮ್ 3 ಜನ ಆಫೀಸರ್ಸು, ನಮ್ಮಿಂದ ಒಬ್ಬರು, ತೆಲಂಗಾಣದಿಂದ ಒಬ್ಬರು, ಆಂಧ್ರ ಪ್ರದೇಶದಿಂದ 3 ಜನ ಸೇರಿ ಆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಸೇರಿ ಒಂದು ಸಮಿತಿಯನ್ನು ಮಾಡಿ, ಟೆಕ್ನಿಕಲ್ ಕಮಿಟಿ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಅದಾದ ಮೇಲೆ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡ್ತೇವೆ. ಒಟ್ಟು 3 ಜನನೂ ಕೂಡ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದು ಭಾಳ ಅವಶ್ಯಕತೆ ಅನ್ನೋದನ್ನು ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ಈ ಮಧ್ಯದಲ್ಲಿ ಕೃಷ್ಣ, ಕಾವೇರಿ, ಗೋದಾವರಿ ಜೋಡಣೆ ವಿಚಾರದಲ್ಲೂ ಕೂಡ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಅವರು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ನಾವು ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಸೊ 10% ನಮ್ಮದು, 90% ಅವ್ರು ಹಾಕ್ತಾರೆ. ಸೊ ಅದು ಭಾಳ ಒಂದು ಇಡೀ ನಮ್ಮ 3 ರಾಜ್ಯಗಳಿಗೂ ಭಾಳ ಅನುಕೂಲ ಆಗ್ತದೆ. ಸೊ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇವತ್ತು ನಾವು ಏನು ಬರಗಾಲ ಇದೆ, ಆ ಬರಗಾಲದಲ್ಲಿ ನಾನು ಮಧ್ಯದಲ್ಲೇ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಈಗಾಗಲೇ ನಾನು ಗುಲ್ಬರ್ಗ ಮುಗಿಸಿದ್ದೇನೆ. ಇವತ್ತು ಬಂದು ಬೆಳಗಾಂಗೆ ಬಂದು ಎಲ್ಲ ಶಾಸಕರು, ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ದರು, ಸಂಸತ್ ಸದಸ್ಯರು ಪಾಲ್ಗೊಂಡಿದ್ದರು, ವಿಧಾನ ಪರಿಷತ್ ಸದಸ್ಯರು ಕೂಡ ಬಂದು ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಬೀಜ ಬಿತ್ತನೆಗೆ ಏನು ಅನುಕೂಲ ಆಗೋಂಥಕ್ಕೆ ಗೊಬ್ಬರಕ್ಕೆ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇವೆ. ಕುಡಿಯೋ ನೀರಿನ ಬಗ್ಗೆ ಎಲ್ಲ ತಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಸರ್ಕಾರದಿಂದ ನಾವು ಡೆಪ್ಟಿ ಕಮಿಷನರ್ ಹತ್ರ ಒಂದಷ್ಟು ಹಣ ಇಟ್ಟಿದ್ದು, ಆದರೂ ಕೂಡ ಕೆಲವು ಅನೇಕ ಸಮಸ್ಯೆಗಳನ್ನು ಮುಂದಕ್ಕಿಟ್ಟರು. ಸೊ ಅದಕ್ಕೆ ಇವತ್ತು ಈ ಬೆಳಗಾಂನಲ್ಲಿ ಸುವರ್ಣಸೌಧದಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ. ನಾನು ನಮ್ಮೆಲ್ಲ ಸಹೋದ್ಯೋಗಿಗಳು ಒಟ್ಟಿಗೆ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರಗಳಲ್ಲಿ ಬಿಟ್ಟು, ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ, ಎಲ್ಲರಿಗೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ನಮ್ಮ ಏನು ಒಂದು ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಅಡಿಯಲ್ಲೇ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿವರೆಗೂ ಅವರು ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಮಾಡಿ ಆ ಸಮಿತಿ ಸಭೆಯನ್ನು ನಡೆಸಿ ಅವರು ಕೊಡಲಿಕ್ಕೆ ನಾವು ಅವ್ರಿಗೆಲ್ಲ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಇದು ಕೇಂದ್ರ ಸರ್ಕಾರ ಏನು ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ಈಗ ನಾವು ಅದಕ್ಕೆ ಅವ್ರಿಗೆಲ್ಲ ಪ್ಲ್ಯಾನ್ ನೀವು ರೆಡಿ ಮಾಡ್ಕೊಳ್ಳಿ, ಸಮಿತಿಗಳನ್ನು ಮೀಟಿಂಗ್ ಮಾಡಿ, ಶಾಸಕರ ಅಧ್ಯಕ್ಷತೆಯಲ್ಲೇ ಸಮಿತಿ ಇರ್ತದೆ, ಅವರೇ ತೀರ್ಮಾನ ಮಾಡಿ ಅವರೇ ಅವರ ಪ್ರಾಜೆಕ್ಟನ್ನು ಅವರು ಸಲ್ಲಿಸೋದಕ್ಕೆ ಅವ್ರಿಗೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ.
ಸೊ ನಾನು ಗುಲ್ಬರ್ಗಲ್ಲಿ ಏನೂ ತೀರ್ಮಾನ ಮಾಡಲಿಲ್ಲ, ಇಲ್ಲಿ ಬಂದು ನೋಡಿದೆ ನಾನು. ಇನ್ನು ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ ಇದೆ. ಆದರೆ ಎಲ್ಲ ಕಡೆ ನನ್ನ ರಿಪೋರ್ಟ್ಸ್ ಈಗಾಗಲೇ ಬಂದಿದೆ. ಎಲ್ಲೂ ಕೂಡ ನೀರು ಭಾಳ ಕೊರತೆ ಆಗ್ತಾಯಿದೆ. ಸೊ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಈ ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಭಾಳ ಪ್ರಮುಖವಾದಂಥ ವಿಚಾರ. ಇನ್ನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಏನೇನು ಬೇಕೋ ಅವರ ಸಮಸ್ಯೆಗಳು ಕೂಡ ಆಲಿಸಿದ್ದೇನೆ. ಅವರು ಕೂಡ ಕೆಲವು ನಾವು ಮುಂದುವರಿಸಿ, ನೀವು ಶಾಸಕರ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನಾದ್ರು ನೀತಿ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಬರ ಪರಿಹಾರದ ವಿಚಾರದಲ್ಲಿ ತಾವು ಹೇಳಿ ಅಂತ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕೆಲವು ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಕಂಡಿರೋಂಥ ವ್ಯವಸ್ಥೆನ ಅವ್ರು ಮಾಡ್ಕೊಳ್ಳಿ, ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಸೊ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮತ್ತೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ಏಕೆಂದರೆ ಕೇಂದ್ರ ಸರ್ಕಾರ ಬರೀ 50% ಮಾತ್ರ ನಮಗೀಗಾಗಲೇ ಫರ್ಟಿಲೈಸರ್ಸ್ನ ಕೊಟ್ಟಿದೆ. ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಫರ್ಟಿಲೈಸರ್ಸ್ ಹೀಗೆ ಅದು ಉಪಯೋಗಕ್ಕೆ ಬರ್ತದೋ ಬೇಡ ಇಲ್ವೋ ನಾವು ಒಟ್ಟೊಳಗೆ ಸ್ಟಾಕ್ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಿತ್ತನೆ ಬೀಜ ವಿಚಾರದಲ್ಲಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಈ ನೀರಾವರಿ ಯೋಜನೆಗಳಿಗೆ ಮತ್ತು ನಮ್ಮ ಕುಡಿಯೋ ನೀರು ವಿಚಾರಕ್ಕೆ ಭಾಳ ಅಬ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂಥೇಳಿ ಅನೇಕರು ಸಲಹೆಗಳು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾಗಗಳಲ್ಲಿ ಆ ಪೈಪ್ಲೈನ್ ಎಳಿಲಿಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಕುಡಿಯೋ ನೀರಿಗೆ ಅಂಥೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿನ ಪೈಪ್ಲೈನಲ್ಲಿ ಅಂಡರ್ಗ್ರೌಂಡಲ್ಲಿ ಹಾಕ್ಕೊಂಡು ಹೋಗಲಿಕ್ಕೆ ಯಾವ ಥರದ ತೊಂದರೆ ಕೂಡ ಕೊಡಬಾರ್ದು. ಇದು ಪ್ರಯಾರಿಟಿ, ಇದು ಮಾನವೀಯತೆ ಪ್ರಶ್ನೆ ಅನ್ನೋದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಯಾರು ಕೂಡ ಜಮೀನಿನಲ್ಲಿ ಕೆಲವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ತಂತು. ಇನ್ನು ಕೆಲವು ಕಡೆ ನಮ್ಮ ಸೋಷಿಯಲ್ ವೆಲ್ಫೇರಿಂದ ತೀರ್ಮಾನ ಆಗಿಲ್ಲ. ST ಅವ್ರಿಗೆ 75 ವರ್ಷ, ಜನರಲ್ ಇದು ST ಅವ್ರಿಗೆ 25 ವರ್ಷ, ಜನರಲ್ಗೆ ಬೇರೆಯವ್ರಿಗೆ 75 ವರ್ಷ ಅಂತಿತ್ತು. ಅದಕ್ಕೊಂದು ಸಮಿತಿ ಇದೆ. ಇನ್ನು ಕೆಲವು ನಮ್ಮ ಫಾರೆಸ್ಟ್ ಅವರು ತಕರಾರುಗಳು ಆಗ್ತಾಯಿದ್ದಾರೆ. ಯಾರನ್ನು ಕೂಡ ಒಕ್ಕಲು ಎಬ್ಬರಿಸಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದರ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕು ಸಿಕ್ಕೊಡ್ಬೇಕೋ ಆ ಹಕ್ಕನ್ನು ಕೊಡಬೇಕಾಗ್ತದೆ. ಯಾರು ಕೂಡ ರೈತರನ್ನ ಫಾರೆಸ್ಟಲ್ಲಿ ಯಾರು ಟ್ರೈಬಲ್ಸ್ ಇರ್ಬೋದು, ಜನರು ಇರ್ಬೋದು, ಯಾರು ಮೂಲಭೂತವಾಗಿ ನೂರಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲಂತಲಂತವಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಇದು ನಮ್ಮ ಸರ್ಕಾರದ ನೀತಿ ಅನ್ನೋದನ್ನು ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.